ದಯಾತ ಬಂದು ಕರುಣಾಸೆಂದು ನಿನ್ನ ಕೃಪಾಶೀರ್ವಾದ ಈ ಭಕ್ತರ ಮೇಲೆ ಸದಾ ಹೀಗೆ ಇರಲಿ ಅಂತ ನಿನ್ನಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ. ಅಮ್ಮ ತಾಯಿ, ಹುಟ್ಟಿದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಈ ಅನಾಥೆಗೆ ಸಕಲ ಐಶ್ವರ್ಯ ತುಂಬಿದ ಈ ಮನೆಗೆ ಒಡತಿಯನ್ನಾಗಿ ಮಾಡಿದೆ. ಅಷ್ಟೇ ಏಕೆ, ಬಂಗಾರದಂಥ ಗಂಡ, ಮುತ್ತಿನಂಥ ಅತ್ತಿಗೆ ಹೆತ್ತವರನ್ನು ಮರೆಸುವಂತಹ ಪ್ರೀತಿ ಕೊಟ್ಟಿದ್ದಾರೆ. ಅಂದ ಮೇಲೆ ಯಾವುದಕ್ಕೂ ಕಡಿಮೆ ಇಲ್ಲದ ನನ್ನನ್ನು, ನಮ್ಮ ಮನೆತನವನ್ನು ನೀನು ಸದಾಕಾಲ ಹೀಗೆ ಕಾಪಾಡಬೇಕು ಅಂತ ನಿನ್ನಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ. ದೇವಿಯಲ್ಲಿ ಭಾವಪರವಶಳಾಗಿ ಭಕ್ತಿ ಕುಸುಮಗಳನ್ನರ್ಪಿಸಿ ದೇಹವೆಂಬ ಪಣತೆಯಲ್ಲಿ ಜೀವವೆಂಬ ಜ್ಯೋತಿ ಬೆಳಗಿಸುವ ಭಕ್ತಳೆ, ನಿನ್ನ ಆಸೆ ಈಡೇರುವುದು ಭಕ್ತಿ ನಿದ್ರೆಯಿಂದ ಎಚ್ಚರ. ಆರತಿ, ನಿಜವಾಗಿಯೂ ನೀನು ನನ್ನ ಬಾಳಿಗೆ ಆರದ ಜ್ಯೋತಿ, ಮನವರಿತು ನಡೆಯುವ ಗುಣವತಿ. ನಿನ್ನಂತ ಸತಿಯನ್ನು ಪಡೆದದ್ದು ನನ್ನ ಭಾಗ್ಯ. ನಿಜವಾಗ್ಲೂ ಭಾಗ್ಯಶಾಲಿ ನಾನು ಕಂಡ್ರೆ. ಯಾಕೆಂದ್ರೆ ಹುಟ್ಟಿದಾಗಲೇ ತಂದೆ ತಾಯಿನ ಕಳೆದುಕೊಂಡ ನನ್ನನ್ನ ಮನೆಗೆ ಕರೆದುಕೊಂಡು ಬಿಟ್ಟು ಕೈ ತುತ್ತು ಹಾಕಿ ಸಾಕಿಸಿ ಮಾಡಿ ಮುಂದೆ ನನ್ನ ಕರುಳಿಗೆ ತಾಳಿ ಕಟ್ಟಿ ಈ ಮನೆ ತುಂಬಿಸ್ಕೊಂಡ್ರಿ ಅಂದಾಗ ನಿಜವಾಗ್ಲೂ ನಾನು ಭಾಗ್ಯಶಾಲಿ. ನಿಮ್ಮಂಥವ್ರನ್ನ ಪಡೆದಿದ್ದೀನಲ್ಲ, ಈ ನಿಮ್ಮ ಹೃದಯ ತುಂಬಾ ವಿಶಾಲವಾದದ್ದು ಸ್ವಾಮಿ. ಸೋದರ ಮಾವನ ಮಗಳು, ಅದರಲ್ಲಿ ನನ್ನ ತಾಯಿಯ ಮೃದುವಾದ ಕರುಳು ತನ್ನ ತವರಿನ ಕರುಳು ಬಳ್ಳಿಯ ಚಿಗುರು ಕುಡಿಯೊಡೆದು ಹಬ್ಬಿ ಆಸೆ ಎಂಬ ಅರಮನೆಯ ಹಂದರವೇರಲೆಂದು ಹಾರೈಸಿದ ನನ್ನ ಹೆತ್ತವ್ವನ ಆಸೆ ಪೂರೈಸಿದೆ. ನನಗಿಂತಲೂ ನಮ್ಮಮ್ಮ ಅಂದ್ರೆ ನಿಮ್ಮತ್ತೆಯ ಹೃದಯ ಸಾಗರಕ್ಕಿಂತಲೂ ವಿಶಾಲ. ಹೌದು ಹೌದು, ಅತ್ತೆಯ ಹೃದಯ ವಿಶಾಲ, ಮಗನ ಮನಸ್ಸು ಕುಶಾಲ. ನೀವಿಬ್ರು ಬಾಳಬೇಕು 100 ಕಾಲ. ನನಗೆ ಗೊತ್ತಾಗ್ತಾ ಇದೆ, ಒಳಗಡೆ ಕೆಲಸ ಇದೆ. ಹಾಗಾದ್ರೆ ನಾನು ಹೊರಗೋಗ್ಲಾ? ಯಾಕೆ ಯಾಕೆಂತ ಕೇಳ್ತೀಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ನಾನೇನ್ ತಪ್ಪು ಮಾಡಿದೆ? ನೀನ್ ಮಾಡೋದೆಲ್ಲ ತಪ್ಪೆ. ಹೌದಾ? ಏನ್ರಿ ಅದು ತಪ್ಪು? ಹೇಳ ಹೇಳಿ. ಹಾಗಾದ್ರೆ ಬಾಯಲ್ಲಿ ಮತ್ತೆ? ಯಾಕೆ? ಅಯ್ಯೋ ಅದಕ್ಕಲ್ವೇ ಆರತಿ, ಏನು? ಅಲ್ಲಿ ನೋಡು, ಆ ಮೂಡಣದ ರವಿಯುತ ನಾಡೆಲ್ಲ ಎತ್ತರಿಸಿ ಕಾಡು ಪ್ರಾಣಿಗಳನ್ನು ಬಿಡದೆ ಗೂಡಿನೊಳಗಿರುವ ಪಕ್ಷಿಗಳನ್ನೂ ರಕ್ಷಿಸಲು ನೆರವಾಗುತ್ತೀಯನು. ಹಿಗ್ಗಿನಿಂದವನು ಮೊಗ್ಗರಳಿಸಿ ಕುಸುಮದ ರಸ ಹೀರಲು ಭ್ರಮರಕ್ಕೆ ಅನುವು ಮಾಡಿಕೊಡಲು ಹಂಬಲದೆ ಅಂಬರವೇರಿ ಕೆಂಬಣ್ಣದ ಕಿರಣಗಳ ನೆಗೆ ಚೆಲ್ಲಿ ಆ ದಿನಕರನು ನಲಿಯುತ್ತಲಿ ಬರುವಾಗ ನಲ್ಲೆಯ ಸುಮಕೋಮಲವಾದ ಸುಮಧುರ ಕಂಠದ ಸುಪ್ರಭಾತ ಕೇಳಲು ಈ ರಸಿಕನ ಹೃದಯ ಹಸಿದು ನಿಂತಿರುವಾಗ ನೀನು ಒಳಗೆ ಹೋಗುವುದು ತಪ್ಪಲ್ಲವೇ? ತಪ್ಪೇ. ಒಂದು ವೇಳೆ ನಾವಿಲ್ಲಿ ಹಾಡುತ್ತಾ ಕುಣಿತಾ ಕುಳಿತು ಬಿಟ್ಟಾಗ ಅತ್ತೆಯವರು ಬಂದು ನೋಡಿದ್ರೆ ಮುಗದೇ ಹೋಯ್ತು. ಅತ್ತೆ ನೋಡಿದರೆ ಮತ್ತೆ ಮತ್ತೆ ಹಾಡಿ ಅಂತಾಳೆ ಅಂತಾರೆ. ಹೇಳಿ. ನೋಡು, ನಿನ್ನ ಈ ಕೋಪದ ಮುಖ ನೋಡಿದರೆ ಇನ್ನೂ ನೋಡಲು ನನಗೆ ತುಂಬಾ ಇಷ್ಟ. ಈ ಸುಂದರಿಯ ಮುಖದಲ್ಲಿ ಆ ಚಂದಿರನ ಬೆಳಕು, ನಯನಗಳೇ 100 ತಾರೆಗಳ ಸಂಗಮದ ಹೊಳಪು. ಭೋಗ ಭಗಳು ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತೀನಿ. ನೀವಿಬ್ಬರು 100 ಕಾಲ ಇದೇ ರೀತಿ ನಗುನಗುತ್ತಾ ಕಾಲ ಕಳೀತಾ ಇರಬೇಕು. ವರ್ಷ ತುಂಬುವಷ್ಟರಲ್ಲಿ ಒಂದು ಮುದ್ದಾದ ಮುತ್ತಿನಂತಹ ಗಂಡು ಮಗುವನ್ನು ಹೆತ್ತು ಕೊಟ್ಬಿಟ್ರೆ ಅದೇ ಸಾಕು ನೋಡಪ್ಪ. ಅಮ್ಮ, ನನಗೆ ಮುತ್ತಿನಂತಹ ಮಗು ಜನಿಸಿದರೆ ನೀ ಹತ್ತ ಈ ನಿನ್ನ ಮಗನ ಮೇಲಿನ ಮಮತೆಯ ಜಲ ಬತ್ತಿ ಹೋಗಬಹುದೆಂಬ ಅನುಮಾನ. ಅದಕ್ಕೆ ನನಗಿನ್ನೂ 10 ವರ್ಷ ಮಕ್ಕಳಾಗೋದೇ ಬೇಡ. ಅವಿನಾಶ,
ಹೆತ್ತ ತಾಯಿಗೆ ಹೆತ್ತ ಮಗನ ಮೇಲೆ ಮಮತೆ ಪ್ರೀತಿ ಕಡಿಮೆಯಾಗಲು ಸಾಧ್ಯವೇನಪ್ಪ? 100 ಕಾಲವೆತ್ತಿದ್ರು ನನ್ನ ಮಗನೇ ನನ್ನ ಸರ್ವಸ್ವ ಕಣಪ್ಪ. ಅದು ಹಾಗಲ್ಲ. ನಿನ್ನ ಹೊಟ್ಟಿಂದ ಒಂದು ಮುದ್ದಾದ ಮಗು ಜನಿಸಿ ಬಂದ್ರೆ ಅದನ್ನು ಕಣ್ತುಂಬ ನೋಡಿ ಎತ್ತಿ ಆಡಿಸಿ ಆದಷ್ಟು ಬೇಗನೆ ಕಣ್ಣು ಮುಚ್ಚಿ ಹೋಗ್ಬೇಕೆನ್ನೋದು ನನ್ನ ಆಸೆ. ಅಮ್ಮ, ಹಾಗೆಲ್ಲ ಮಾತಾಡಬೇಡಮ್ಮ. ನೀನು ಸತ್ತು ಹೋಗ್ತೀನಂತ ಈ ನಿನ್ನ ಮಗನ ಹೃದಯದ ಮೇಲೆ ಬರಿ ಎಳಿಬೇಡ ಅಮ್ಮ. ನಾ 100 ವರ್ಷ ಬದುಕಿದರು ನಿನ್ನ ಮಮತೆಯ ಮಡಿಲಲ್ಲಿ, ಕರುಳಿನ ನೆರಳಲ್ಲಿ. ಅಮ್ಮ, ಯಾವುದೇ ಕಾರಣಕ್ಕೂ ನೀನಿಂತ ಮಾತಾಡಬೇಡ ಮಗನೇ. ನಾನು ಇಂದಿಲ್ಲ ನಾಳೆ ಆದರೂ ಉದುರಿ ಹೋಗಬೇಕಾದ್ರ ಹಣ್ಣಾದ ಎಲೆಯಪ್ಪ. ನಾನಿನ್ನು ಎಷ್ಟು ಕಾಲ ಬದುಕಿರಲು ಸಾಧ್ಯ? ನಿಮ್ಮ ತಂದೆಯನ್ನು ಕಳೆದುಕೊಂಡು 20 ವರ್ಷ. ಈ ಅರ್ಥಹೀನವಾದ ಬದುಕನ್ನ ನಿನ್ನ ಮುದ್ದಾದ ಮುಖ ನೋಡ್ತಾ ಕಳೆದಿದ್ದೀನಿ ಮಗನೇ. ಯಾಕೆಂದ್ರೆ ನೀನು ತಂದೆ ಸತ್ತ ತಬ್ಬಲಿ. ಆ ಕೊರಗು ನನಗೆ ಯಾವ ಕಾಲಕ್ಕೂ ಕಾಡಬಾರ್ದು ಅಂತ ನಾನೇ ತಾಯಿಯಾಗಿ ತಂದೆಯಾಗಿ ಇಲ್ಲಿವರೆಗೂ ಚೆನ್ನಾಗಿ ಜೋಪಾನ ಮಾಡಿ ನಿನಗೊಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಟ್ಟಿದ್ದೀನಪ್ಪ. ನಿಮ್ಮ ತಾತ ಮುತ್ತಾತರು ಗಳಿಸಿಟ್ಟ ಹೋದ ಆಸ್ತಿ ಸಾಕಷ್ಟಿದೆ. ಅದನ್ನೇ ಉಳಿಸಿಕೊಂಡು ಬೆಳೆಸಿಕೊಂಡು ಹೋದ್ರೆ ಅದೇ ಸಾಕು. ಆದಷ್ಟು ಬೇಗನೆ ಈ ಮನೆತನದ ಕೀರ್ತಿ ನಿನ್ನಲ್ಲಿ ಬೆಳಗಬೇಕು ಮಗು. ಅಮ್ಮ, ಮಾತ್ರ ದೇವೋಭವ ಎಂದು ಮನವರಿತ ಮಹಾನುಭಾವಿಗಳು ನುಡಿದ ನುಡಿಮುತ್ತುಗಳು ಹೇಗಮ್ಮ ಸುಳ್ಳಾಗುತ್ತೆ? ಮಗನಿಗೆ ಮೊದಲು ದೇವರು ತಾಯಿಯಲ್ಲವೇ? ನಿಜಪ್ಪ, ನೀ ಹೇಳಿದಂತೆ ಮಗನಿಗೆ ಮೊದಲು ದೇವರು ತಾಯಿಯೇ. ಆದರೆ ಇಂದಿನ ಕಾಲದ ಮಕ್ಕಳಲ್ಲಿ ತಾಯಿಯೇ ದೇವರನ್ನು ತಿಳಿದುಕೊಳ್ಳೋದು ತುಂಬಾ ವಿರಳ ಕಣಪ್ಪ. ಮಕ್ಕಳು ಬೆಳೆದು ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬರುವವರೆಗೆ ಮಾತ್ರ ಮಕ್ಕಳಿಗೆ ತಾಯಿ ದೇವರಾಗಿ ಕಾಣುತ್ತಾಳೆ. ಮದುವೆಯಾಗಿ ಮುತ್ತು ಕೊಡುವ ಹೆಂಡತಿ ಪಕ್ಕದಲ್ಲಿ ಬಂದಾಗ ತುತ್ತು ಕೊಟ್ಟ ತಾಯಿಯನ್ನು ನಾಯಿಗಿಂತಲೂ ಕೀಳಾಗಿ ಮಾಡಿ ತುತ್ತು ಅನ್ನಕ್ಕಾಗಿ ಬೀದಿ ಬೀದಿ ಭಿಕ್ಷೆ ಬಿಡಲು ಹಚ್ಚುವ ಮಕ್ಕಳೆಷ್ಟು ಜನರು. ಹೆಂಡತಿ ಮಕ್ಕಳಿಗೆ ನನ್ನ ತಾಯಿ ಭಾರವಾಗಬಾರ್ದೆಂದು ವೃದ್ಧಾಶ್ರಮದಲ್ಲಿ ಬಿಟ್ಟವರು ಮಕ್ಕಳೆಷ್ಟಿದ್ದಾರೆ. ಅದು ಯಾಕೆ ಎಷ್ಟೋ ಮಕ್ಕಳು ತಾಯಿಯನ್ನು ಬೀದಿಯಲ್ಲಿ ಬಿಟ್ಟು ಬಂದು ನಮಗೆ ಸಂಬಂಧವೇ ಇಲ್ಲ ಎಂದು ನಡೆದುಕೊಳ್ಳೋರು ಎಷ್ಟು ಜನ ಇರ್ತಾರೋ ಏನಪ್ಪ. ಅಂದಾಗ ತಾಯಿಯನ್ನು ದೇವರನ್ನು ತಿಳಿದುಕೊಳ್ಳೋರು ಈಗಿನ ಕಾಲದಲ್ಲಿ ತುಂಬಾ ಕಡಿಮೆಯಪ್ಪ, ತುಂಬಾ ಕಡಿಮೆ. ಅಮ್ಮ, ತಾಯಿ ತಂದೆಯನ್ನು ಭೇದ ಭಾವದಿಂದ ನೋಡುವ ಮಕ್ಕಳು ಮನುಷ್ಯರಲ್ಲಮ್ಮ, ಅವರ ಮೃಗಗಳು. ಆದರೆ ಈ ನಿನ್ನ ಮಗನ ಮನಸ್ಸು ಎಂದಾದರೂ ಅಂತ ಹೀನ ಬುದ್ಧಿಗೆ ಬಲಿಯಾಗುತ್ತೇನಮ್ಮ? ಇಲ್ಲಪ್ಪ, ನೀನು ತುಂಬಾ ಒಳ್ಳೆಯವನು. ನೀನು ಬಲಿಯಾಗದಿದ್ರು ಕೂಡ ಈ ಸಮಾಜ ಖಂಡಿತವಾಗೂ ನಿನ್ನ ಬಲಿ ಕೊಟ್ಟೇ ಕೊಡೋದಪ್ಪ. ಯಾಕೆಂದ್ರೆ ಇಂದಿನ ಜಗತ್ತಿನಲ್ಲಿ ಒಳ್ಳೆಯದನ್ನು ಕಂಡ್ರೆ ನೋಡಿ ಸಹಿಸಲು ಆಗೋದೂ ಇಲ್ಲ. ಅದಕ್ಕಾಗಿ ಸಹವಾಸ ದೋಷದ ಸನ್ಯಾಸಿ ಕೆಟ್ಟ ಎನ್ನುವಂತೆ ಮುಂದೆ ಅಂಥವ್ರ ಸಂಘ ಮಾಡಿದ್ದಾದ್ರೆ ನಿನ್ನ ಬಾಳು ಕರ್ಮದ ಕಡಲಲ್ಲಿ ಮುಳುಗೋದು ಖಂಡಿತವಪ್ಪ. ಅಮ್ಮ, ಕರ್ಮ ನಂಬಿದವನು ಕೆಟ್ಟ ಕರ್ಮದ ದಾರಿಗೆ ಎಂದೂ ಕಾಲಿಡುವುದಿಲ್ಲ. ನೀ ಹೆತ್ತ ಈ ನಿನ್ನ ಮಗನ ಮೇಲೆ ಅಪನಂಬಿಕೆ? ಇಲ್ಲಪ್ಪ, ನನ್ನ ಮಗನ ಮೇಲೆ ನನಗೆ ಯಾವ ಕಾಲಕ್ಕೂ ಅಪನಂಬಿಕೆ ಇಲ್ಲ. ನಾನಿನ್ನು ತುಂಬಾ ನಂಬ್ತೀನಪ್ಪ. ಆದ್ರೆ ಕಷ್ಟ ಏನು ಅಂತ ಅರ್ಥವಾಗದ ಹಾಗೆ ನಾನು ನಿನ್ನ ಬೆಳೆಸಿದ್ದೇನೆ. ಮುಂದೆ ನೀನು ಕಷ್ಟಕ್ಕೆ ಬಲಿಯಾಗಬಾರ್ದು ನೋಡು. ಯಾಕೆಂದ್ರೆ ಇಂದಿನ ಜಗತ್ತಿನಲ್ಲಿ ಆಸ್ತಿ, ಅಂತಸ್ತು, ಸ್ಥಾನಮಾನ, ಮರ್ಯಾದೆ ಗಳಿಸೋದು ತುಂಬಾ ಕಷ್ಟವಪ್ಪ. ಗಳಿಸಿದ್ದನ್ನ ಉಳಿಸಿಕೊಂಡು ಹೋಗೋದು ಇನ್ನೂ ಕಷ್ಟ. ನೀನು ಗಳಿಸೋದು ಬೇಕಾಗಿಲ್ಲ, ಗಳಿಸದನ್ನ ಉಳಿಸಿಕೊಂಡು ಹೋದ್ರೆ ಅಷ್ಟೇ ಸಾಕು. ಯಾಕೆಂದ್ರೆ ಕೆಟ್ಟ ಜನ ಸಹವಾಸ ಮಾಡಿ ನೀನೇನಾದ್ರೂ ಕಾಲು ಜಾರಿದ್ದೆ ಆದ್ರೆ ರಂಡ ಮುಂಡೆ ಮಗ ರಾಜಕುಮಾರ ಜಗತ್ತೇ ಆಡಿಕೊಳ್ಳುತ್ತಪ್ಪ. ಹಾಗಾಗ್ಬಾರ್ದು ಅಂತ ನನ್ನ ಆಸೆ ಕಣಪ್ಪ. ಅಮ್ಮ, ಮಗನೇ, ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀನು ಆ ರೀತಿ ನಡೆದುಕೊಳ್ಬೇಡ ಅಂತ. ಅಮ್ಮ, ನಿನ್ನ ಅಮೃತವಾಣಿಯೇ ನನ್ನ ಬದುಕಿಗೆ ಸ್ಫೂರ್ತಿ. ನಿನ್ನ ಮಮತೆಯ ಪ್ರೀತಿಯೇ ನನ್ನ ಬಾಳಿಗೆ ಜ್ಯೋತಿ. ನಿನ್ನ ಮನ ನೋಯಿಸಿದಂತ ಕಾರ್ಯ ನಾನೆಂದು ಮಾಡಿದವನಲ್ಲ, ಮುಂದೆ ಮಾಡುವುದೂ ಇಲ್ಲ. ಅವಿನಾಶ, ಅಮ್ಮ, ಈ ನಿನ್ನ ಜಗತ್ತಿನಲ್ಲಿ ಅಂಗಾಲಿಗೆ ಮುಳ್ಳಟ್ರೆ ನನ್ನ ಕಣ್ಣಲ್ಲಿ ರಕ್ತಾನೇ ಬರುತ್ತೆ ಅಮ್ಮ. ನೀನಿಲ್ಲದ ವಿಚಾರ ಮನದಲ್ಲಿ ಮೂಡಿಸಿಕೊಂಡು ಮನ ನೋಯಿಸ್ಕೋಬೇಡಮ್ಮ. ಹಾಗಲ್ಲಪ್ಪ, ನೀನ್ ಯಾವಾಗಲೂ ನಗ್ನಗ್ತಾನೆ ಇರ್ಬೇಕು. ಹೌದಮ್ಮ, ಈ ನಿನ್ನ ನಗುವೇ ಈ ಮನೆಯ ಸ್ವರ್ಗ. ನಿಜ ಕಣಪ್ಪ. ಈ ಮಾತನ್ನ ನಾನು ನಿನಗಷ್ಟೇ ಹೇಳ್ತಾ ಇಲ್ಲ, ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ನಾನು ಹೇಳ್ತಾ ಇದ್ದೀನಿ. ಮಕ್ಕಳು ಆಸ್ತಿ ಅಂತಸ್ತು ಗಳಿಸದೇ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ಹೆತ್ತವರ ಮನಸ್ಸಿಗೆ ಯಾವ ಕಾಲಕ್ಕೂ ನೋವಾಗದ ಹಾಗೆ ನಡೆದುಕೊಳ್ಳಿ. ಅದೇಪ್ಪ, ಅದೇ ನೀವು ತಂದೆ ತಾಯಿಗಳು ಗಳಿಸಿಕೊಡ್ಬೇಕಾದ ನಿಜವಾದ ಆಸ್ತಿ ಕಣಪ್ಪ. ಆಯ್ತಮ್ಮ, ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಮ್ಮ. ಹೌದಮ್ಮ, ಹೋಗಿ ಆದಷ್ಟು ಬೇಗನೆ ಬಂದ್ಬಿಡಪ್ಪ. ಆಯ್ತಮ್ಮ, ಬಂದ್ಬಿಟ್ಟು.